ಬೆಂಗಳೂರಿನ ಜಯನಗರದಲ್ಲಿ ವಿಶೇಷವಾಗಿ ರಕ್ಷಾ ಫೌಂಡೇಶನ್ ವತಿಯಿಂದ ಲಲಿತ ಸಹಸ್ರನಾಮ ಕಾರ್ಯಕ್ರಮ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಲಲಿತ ಸಹಸ್ರನಾಮ ಕಾರ್ಯಕ್ರಮ ಕಳೆದ 3 ವರ್ಷದಿಂದ ಆಗ್ತಾ ಇರುವಂತದ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಏನ್ ಹೇಳ್ತೀರಾ ಸರ್? ಲಲಿತ ಸಹಸ್ರನಾಮ ತುಂಬಾ ಚೆನ್ನಾಗಿ ಆಗ್ತದೆ. ಈಗ 3 ವರ್ಷದಿಂದ ಸಿ.ಕೆ. ರಾಮಮೂರ್ತಿ ಸರ್ ಅವರು ಮಾಡ್ತಾ ಇದ್ದಾರೆ, ಹಾಗೆ ನಾಗರತ್ನ ರಾಮಮೂರ್ತಿ ಅವರು ಮಾಡ್ತಾ ಇದ್ದಾರೆ. ಸೊ ಇಬ್ರು ಸೇರ್ಬಿಟ್ಟು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು 3ನೇ ವರ್ಷ. ಈಗ 2 ವರ್ಷಕ್ಕಿಂತ ಈ ವರ್ಷ 3ನೇ ವರ್ಷ ತುಂಬಾ ಅದ್ಭುತವಾಗಿ ನಡೆದಿದೆ. ಹಾಗೇನೆ ಕರೆಕ್ಟಾಗಿ ಅಂದ್ರೆ ಯಾವಾಗಲೂ ತುಂಬಾ ಒಂಥರ ಎಲ್ಲ ಗಜಿಬಿಜಿ ಆಗ್ತಾ ಇತ್ತು ಲಾಸ್ಟ್ 2 ಇಯರ್ಸ್. ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಾಗಿದೆ. ಅವರಿಬ್ರಿಗೂ ತುಂಬಾ ಧನ್ಯವಾದ ಹೇಳ್ತೀವಿ ಇಡೀ ಜಯನಗರ ಜನತೆ ಪರವಾಗಿ. ಹಾಗೇನೆ ಈ ಲಲಿತ ಸಹಸ್ರನಾಮ ಮಾಡ್ಲಿಕ್ಕೆ ಅವರು ಆ ಪೂಜೆನೇ ಒಂದು ದೊಡ್ಡ ಬೀಜ ಮಂತ್ರಾಕ್ಷರಿ, ಅದು ಲಲಿತ ಸಹಸ್ರನಾಮ. ಸೊ ಅದನ್ನ ಆ ಪೂಜೆನ ಮಾಡಿಸ್ಲಿಕ್ಕೆ ಅಂತೇಳಿ ಅವ್ರು ಇಷ್ಟೆಲ್ಲ ಮಾಡ್ಬಿಟ್ಟು ಮಾಡಿರೋರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಈ ಸರಿ 2,500 ಜನ ಪೂಜೆಗೆ ಇಲ್ಲಿ ಮಹಿಳೆಯರೆಲ್ಲ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ. ಇದೆಲ್ಲದನ್ನು ಎಲ್ಲರಿಗೂ ಸೇರ್ಲಿ, ದೇವ್ರದ್ದು ಆಶೀರ್ವಾದ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸರ್ಗೆ ಮತ್ತೆ ಮೇಡಮ್ಗೆ. ಓಕೆ, ಇದಿಷ್ಟು ಪೂಜೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಹೇಳುವಂತದ್ದು. ಹಾಗೆ ಇನ್ನೊಬ್ರು ಮಹಿಳಾ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಹೇಗ್ ನಡೀತು ಕಾರ್ಯಕ್ರಮ? ಎಷ್ಟು ದಿನದಿಂದ ತಯಾರಿಗಳು ಆಗ್ತಾ ಇತ್ತು, ಹೇಗಾಯ್ತು? ಸರ್, ಇದು 1 ತಿಂಗಳಿಂದ ತಯಾರಿ ನಡೀತಾ ಇತ್ತು. ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಹೇಗೆ ಒಳ್ಳೇದಾಗ್ಲಿ ಅಂತ ಅವ್ರ ಗಂಡ ಹೆಂಡ್ತಿರು ನಮಗೆ ಮಾಡ್ಕೊಂಡು ಬಂದಿದ್ದಾರೆ. ಈ ಪೂಜೆ ಕಾರ್ಯಕ್ರಮ ಎಲ್ಲ ಎಲ್ಲರಿಗೂ 2,000 ಜನಕ್ಕೆ ಈ ಸಲ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ, ಅದ್ಭುತವಾಗಿದೆ. ಅವ್ರ ಗಂಡ ಹೆಂಡ್ತಿರ್ಗೆ 100 ವರ್ಷ ಆಯುಷ ಆರೋಗ್ಯ ಕೊಟ್ಟು ಅವ್ರ ಮನೆ ಮಂದಿಗೆಲ್ಲ ಚೆನ್ನಾಗಿಟ್ಟಿರ್ಲಿ. ಅವ್ರು ನಮ್ಮನ್ನ ಹೆಂಗೆ ಆಶಿಸ್ತಾರೋ ನಾವು ಹಂಗೆ ಅವ್ರನ್ನ ಆಶಿಸ್ತೀವಿ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಪೂಜಾ ಕಂಪ್ಲೀಟ್ 4 ಅವರು ಕೂಡ ಕುತ್ಕೊಂಡಿದ್ರಿ, ನೋಡ್ತಾ ಇದ್ವಿ. ಏನ್ ಅನಿಸ್ತು ಕಾರ್ಯಕ್ರಮದ ಬಗ್ಗೆ? ಚೆನ್ನಾಗಿ ಮೂಡ್ ಬರುತ್ತೆ. ವರ್ಷನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಸರ್. ಸೊ ಇದು ಹೆಣ್ಮಕ್ಳಿಗೆ ಒಂಥರ ಇದು ಜಯನಗರದಲ್ಲಿ ಹಬ್ಬ ಅಂತಾನೆ ಹೇಳ್ಬೋದು. ಆ ತರನೇ ವಾತಾವರಣ ಇದೆ ಇವತ್ತು. ಇದು 2 ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ, ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ದೇವರು ಎಷ್ಟು ವರ್ಷಗಳಿಂದ ಭಾಗವಹಿಸಿದ್ರಾ ಲಲಿತ ಸಹಸ್ರನಾಮ ಕಾರ್ಯಕ್ರಮ? ವರ್ಷದಿಂದನೂ ಭಾಗವಹಿಸ್ತಾ ಇದೀವಿ ಸರ್. ಚೆನ್ನಾಗಿ ಮಾಡ್ತಾ ಇದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ಮೊದಲನೇ ವರ್ಷ ಹೇಗಿತ್ತು, ಈಗ 3ನೇ ವರ್ಷ ಏನ್ ಡಿಫ್ರೆನ್ಸ್ ಇದೆ ನಿಮಗೆ? ಜನ ಜಾಸ್ತಿನ ಅಥವಾ ಪೂಜೆಯಲ್ಲಿ ವರ್ಷ ಜನ ಜಾಸ್ತಿ ಆಗ್ತಾ ಇದಾರೆ ಸರ್. ಫಸ್ಟ್ನೇ ವರ್ಷದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಈಗ 2 ವರ್ಷ 3ನೇ ವರ್ಷ ಇದಿನ್ನೂ ಜನ ಜಾಸ್ತಿ ಆಗ್ತಿದ್ರೆ ಹೆಚ್ಕೊಂಡು ಹೋಗ್ತಾ ಇದೆ. ಇದು ಚೆನ್ನಾಗಿ ಬರ್ತಾ ಇದೆ ಸರ್. ಹೀಗೆ ಮಾಡ್ಲಿ ಅಂತ ಇದಿಷ್ಟು ಮಹಿಳಾ ಭಕ್ತರು ಹೇಳುವಂತದ್ದು. ಹಾಗೆ ಇನ್ನಷ್ಟು ಮಹಿಳಾ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್ ಹೇಳಿ, ಹೇಗಾಯ್ತು ನಿಮ್ಮ ಅನಿಸಿಕೆ? ತುಂಬಾ ಚೆನ್ನಾಗಿ ಮಾಡ್ತಾರೆ. ವರ್ಷನೂ ಮಾಡ್ತಾರೆ. ಇದು 3ನೇ ವರ್ಷ. ಫಸ್ಟ್ ವರ್ಷದಲ್ಲಿ ಚೆನ್ನಾಗಿ ಮಾಡಿ, ಸೆಕೆಂಡ್ ವರ್ಷ ಇನ್ನೂ ಚೆನ್ನಾಗಿ ಮಾಡಿದ್ರು, ಈ 3ನೇ ವರ್ಷ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಇವರು ಇಷ್ಟು ಮಹಿಳೆಯರಿಗೆಲ್ಲರಿಗೂ ಈ ಥರ ಅವಕಾಶ ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಟ್ರೋದ್ರಿಂದ ಎಲ್ಲರ ಆಶೀರ್ವಾದ ಅವ್ರ ಮೇಲೂ ಇರಲಿ, ನಮ್ಮ ಮೇಲೂ ಇದೆ. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಷ್ಟೇ ಸರ್. ಹೇಳಿ ಮೇಡಮ್, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಪೂಜಾ ಕಾರ್ಯಕ್ರಮದಲ್ಲಿ. ಏನ್ ಅನಿಸ್ತು ನಿಮಗೆ? 3 ವರ್ಷದಿಂದ ಆಗ್ತಿರುವಂತಹ ಲಲಿತ ಸಹಸ್ರನಾಮ ಕಾರ್ಯಕ್ರಮ. ನಾನು 3 ವರ್ಷದಿಂದನೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. 3 ವರ್ಷದಲ್ಲಿ ಪ್ರತಿ ವರ್ಷನೂ ಜನಗಳ ಜಾಸ್ತಿ ಹಾಕೊಂಡೇ ಹೋಗ್ತಿದ್ದಾರೆ. ಅಂಡ್ ಇದು ನಮ್ಮ MLA ಜನಪ್ರಿಯತೆಯನ್ನು ತೋರಿಸುತ್ತೆ. ಮತ್ತೆ ನಮ್ಮ ಜನಗಳು ತುಂಬಾ ನಮ್ಮ ಹಿಂದುತ್ವನ ಮುಂದೆ ತರಬೇಕು, ಆ ರೀತಿ ಒಂದು ರೀತಿ ಉತ್ಸಾಹದಿಂದ ಬಂದು ಮಾಡ್ತಾ ಇದ್ದಾರಲ್ಲ, ಅದು ನಮ್ಗೆಲ್ರಿಗೂ ತುಂಬಾ ಖುಷಿ ಕೊಟ್ಟಿದೆ. ನಮಗೆ ದೇವರು ಅನುಗ್ರಹ ಮಾಡ್ಕೊಳಕ್ಕೆ ಪಡೆಯೋದಕ್ಕೆ ನಮ್ಮ MLA ಅವರು ಸಹಕರಿಸಿದ್ದಾರೆ. ಅವರಿಗಾಗಿ ನಾವು ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತೀರಾ. ನಿಮ್ಮ ಭಾಗದ ಕ್ಷೇತ್ರದ ಜನಪ್ರಿಯ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರಿಗೆ ಏನ್ ಹೇಳ್ತೀರಾ? ರಾಮಮೂರ್ತಿ ಅವರು ತುಂಬಾ ಉತ್ತಮವಾದ ಕೆಲಸಗಳನ್ನು ಮಾಡ್ತಿದ್ದಾರೆ. ಮುಂದೆನೂ ನಾವು ಅವರಿಗೆ ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತೆ ಅವರು ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಜನಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಎಲ್ಲರಿಗೂ ಒಂದು ರೀತಿ ಒಗ್ಗಟ್ಟಿರುತ್ತೆ ನಮ್ಮಲ್ಲಿ. ಹಾಗಾಗಿ ಅದು ಆಶಿಸ್ತೀನಿ ಮುಂದೆನೂ ನಡೆಯುತ್ತೆ ಅಂದ್ಕೊಂಡಿದ್ದೀವಿ. ಸೊ ನಾವೆಲ್ಲರೂ ಕೈ ಜೋಡಿಸ್ತೀವಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಯು ಮೇಡಮ್, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಮಸ್ತೆ ಮೇಡಮ್, ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಏನ್ ಹೇಳ್ತೀರಾ? ಯಾವ ರೀತಿಯಾಗಿ ಮನೆಯಿಂದ ಪೂಜಾ ಕಾರ್ಯಕ್ರಮಕ್ಕೆ ತಯಾರಿಯನ್ನು ನಡೆಸ್ಕೊಂಡ್ ಬಂದಿದ್ರಿ? ಎಲ್ಲ ಇವರೇ ಕೊಡ್ತಾರೆ ಸರ್. ದೇವ್ರು ಒಳ್ಳೇದು ಮಾಡಲಿ ಸರ್. ಅವ್ರಿಗೆ ನಮ್ಗೆ ಚೆನ್ನಾಗಿ ಮಾಡಿಸ್ತಾರೆ, ವರ್ಷ ಮಾಡಿಸ್ತಾರೆ. ನಾವು ವರ್ಷ ಬರ್ತೀವಿ, ಚೆನ್ನಾಗಿ ಮಾಡ್ತಾರೆ ಸರ್. ಅವ್ರ ದೇವ್ರು ಒಳ್ಳೇದು ಮಾಡಲಿ ಸರ್ ಅವ್ರಿಗೆ. ಅಂದ್ರೆ ನೀವು 3 ವರ್ಷದಿಂದನೂ ಕೂಡ ಬರ್ತಾ ಇದ್ದೀರಾ? 3 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಹೌದು. ಏನು ಲಲಿತ ಸಹಸ್ರನಾಮದ ಪ್ರಯೋಜನಗಳು ಅಥವಾ ಮಹತ್ವದ ಬಗ್ಗೆ ಹೇಳೋದಾದ್ರೆ ನಿಮಗೆ ಎಷ್ಟು ಗೊತ್ತು? ಪೂಜೆ ಮಾಡ್ತಾರಲ್ಲ, ಲಲಿತ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಸರ್ ಮಾಡೋದು. ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ಬರೋವ್ರಿಗೆ ಬಂದಿದ್ದವ್ರಿಗಂತಲ್ಲ ಸರ್,
ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಸಾರು ಮಾಡ್ತಾರೆ ಸರ್. ಎಷ್ಟು ಗಂಟೆಗೆ ನೀವು ಬಂದಿದ್ರಿ? ಎಷ್ಟು ಹೊತ್ತು ನೀವು ಎಷ್ಟು ಗಂಟೆ ನೀವು ಭಾಗವಹಿಸಿದ್ರಿ ಪೂಜೆಯಲ್ಲಿ ಕೂತ್ಕೊಂಡಿದ್ರಿ ಅಂತ? 3 hours ಸರ್ ಕೂತ್ಕೊಂಡಿದ್ದು. 10 ಗಂಟೆಗೆ ಸ್ಟಾರ್ಟ್ ಆಯ್ತು ಸರ್, 1 ಗಂಟೆವರೆಗೆ ಆಯ್ತು. ಏನ್ ಹೇಳ್ತೀರಾ ಸಿ.ಕೆ. ರಾಮಮೂರ್ತಿ ಅವರಿಗೆ, ನಿಮ್ಮ ಕ್ಷೇತ್ರದ ಶಾಸಕರು ಏನ್ ಹೇಳ್ತೀರಾ ಅವರಿಗೆ? ಒಳ್ಳೇದು ಸರ್, ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಅದೇ ಸರ್ ನಾನು ಕೇಳೋದು. ನಮಗೂ ಒಳ್ಳೇದು ಮಾಡವ್ರೆ, ಅವ್ರಿಗೂ ಒಳ್ಳೇದು ಮಾಡ್ತಾರೆ. ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡ್ಬೇಕಂತ ಅವರು ಉದ್ದೇಶದಿಂದ ಮಾಡಿದ್ದಾರೆ ಸರ್. ದೇವ್ರು ಒಳ್ಳೇದು ಮಾಡಲಿ ಅಂತ. ಮೇಡಮ್ ಹೇಳಿ, ನೀವು ಕೂಡ ಭಾಗವಹಿಸಿದ್ರಿ, ಹೇಗ್ ನಡೀತು ಪೂಜಾ ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು. ಇಷ್ಟು ಜನ ಸೇರಿದ್ದಾರೆ, ಒಂದಿಷ್ಟು ತೊಂದರೆ ಆಗಿಲ್ಲ. ಎಲ್ಲ ವಾಲಂಟಿಯರ್ಸ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಯಾವುದಕ್ಕೂ ಪ್ರಾಬ್ಲಮ್ ಆಗಿಲ್ಲ. ಪೂಜೆ ಮಾಡಿಸೋರು ಚೆನ್ನಾಗಿ ಮಾಡಿಸಿದ್ದಾರೆ. ಅವರು ಸಿ.ಕೆ. ರಾಮಮೂರ್ತಿ ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ವೆರಿ ನೈಸ್. ನೀವು 3 ವರ್ಷಗಳಿಂದನೂ ಬರ್ತಿದ್ರಾ ಅಥವಾ ಹೇಗೆ? ಲಾಸ್ಟ್ ಇಯರ್ ಬಂದಿದ್ದೆ, ಈ ವರ್ಷ ಬಂದಿದೆ. ಫಸ್ಟ್ ಇಯರ್ ನನಗೆ ಗೊತ್ತಾಗಿಲ್ಲ, ನಾನು ಬಂದಿಲ್ಲ. ಓಕೆ, ಇನ್ನು ಪೂಜೆ ಮಹತ್ವದ ಬಗ್ಗೆ ಹೇಳೋದಾದ್ರೆ, ಲಲಿತಾ ಸಹಸ್ರನಾಮ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ, ಪೂಜೆ ಮಾಡ್ತಾರೆ, ಮಂತ್ರಗಳನ್ನ ಜಪಿಸ್ತಾರೆ. ಏನ್ ಹೇಳ್ತೀರಾ ನೀವು? ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ದೇವಿ ಕಾಪಾಡಲಿ ಅಂತ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಲಿ, ನಮ್ಮ ಪ್ರಜೆಗಳು ಚೆನ್ನಾಗಿರ್ಲಿ ಅಂತ ಅವರು ಸಿ.ಕೆ. ರಾಮಮೂರ್ತಿ ಅವರು ಈ ಥರ ಅರೇಂಜ್ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ, ತುಂಬ ಸಮೃದ್ಧಿಯಾಗಿ ಮಳೆ ಬರಲಿ, ಬೆಳೆ ಬರಲಿ, ಎಲ್ಲರಿಗೂ ಜನ ಆಹಾರ ಏನು ಕಷ್ಟ ಆಗ್ದಿರ, ಅದಿದ್ರೇ ಆಹಾರ ಇದ್ರೇ ನಮ್ಮ ಮನುಷ್ಯ ಬದುಕೋಕ್ಕಾಗೋದು. ಪೊಲ್ಯೂಷನ್ ಇಲ್ದಿರ ಚೆನ್ನಾಗಿ ಇರಲಿ ಅಂತ ಗಿಡ ಮರಗಳನ್ನೆಲ್ಲ ಇವಾಗ ನೋಡಿ VIP ಗಳು ಬಂದರು, ಗಿಡಗಳನ್ನ ನೆಟ್ಟಿದ್ರು. ವೆರಿ ನೈಸ್. ಅದು ನೋಡೋಕ್ಕೂ ಚೆನ್ನಾಗಿ, ನಮ್ಗೆ ಮುಂದಕ್ಕೆ ಮಕ್ಕಳಿಗೆ ಜನ್ರೇಷನ್ಗೆ ಅವ್ರಿಗೂ ಗಾಳಿ ಎಲ್ಲ ಬರುತ್ತೆ, ಮಳೆ ಬರುತ್ತೆ. ನಾವು ಪರಿಸರನ ಉಳಿಸ್ಬೇಕು, ನಮಗೆ ಗಾಳಿ ಬೆಳಕು ಕೊಡೋ ಪರಿಸರನ ಉಳಿಸ್ಬೇಕು. ಇವರು ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ವಯಸ್ಸಾದವ್ರು ತುಂಬ ಜನ ಬಂದಿದ್ದಾರೆ. ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮೊನ್ನೆ ಕ್ರಿಕೆಟ್ದು ಆಯ್ತಲ್ಲ, ಎಲ್ಲರೂ ತುಂಬ ಭಯ ಪಡ್ತಾ ಇದ್ರು, ಈ ಥರ ಆಗ್ಬೋದು ಏನಾದರೂ ಅಂತ. ತುಂಬ ಜನ ಬರೋಕ್ಕೂ ಇದು ಮಾಡಿದ್ರು. ಆದರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆಂಬುಲೆನ್ಸ್ ಇಟ್ಟಿದ್ದಾರೆ, ಪೊಲೀಸ್ ಇಟ್ಟಿದ್ದಾರೆ, ವಾಲಂಟಿಯರ್ಸ್ ಇಟ್ಟಿದ್ದಾರೆ. ವೆರಿ ನೈಸ್ ಅರೇಂಜ್ಮೆಂಟ್. ಓಕೆ, ನಿಮ್ಮ ಭಾಗದ, ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಏನ್ ಹೇಳ್ತೀರಾ ಸಿ.ಕೆ. ರಾಮಮೂರ್ತಿ ಅವರಿಗೆ? ನೈಸ್. ಈಸ್ ಪರ್ಸನ್ ಈಸ್ ವೆರಿ ನೈಸ್. ವೈಫು ಅವರು ಸಿ.ಕೆ. ರಾಮಮೂರ್ತಿ ವೈಫು ಅವರು ತುಂಬ ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ, ಲೇಡೀಸ್ಗೆ ಎಲ್ಲ ಇದು ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಒಳ್ಳೆಯವರು, ತುಂಬ ಒಳ್ಳೆಯವರು. ಹಾಂ, ಇದಿಷ್ಟು ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಹಿಳಾ ಭಕ್ತರು ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.